ವಿಜಯೇಂದ್ರ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನೀವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೇ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಬಿಜೆಪಿ ಬಳಿ ಯಾವುದೇ ದಾಖಲೆಗಳಿಲ್ಲ, ಕೇವಲ ಆರೋಪಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ, ಸದನದಲ್ಲೂ ಕೂಡ ನಿಯಮ ಮೀರಿ ಮಾತನಾಡೋದು, ಅದಕ್ಕೋಸ್ಕರ ಅನುಮತಿ ಕೊಟ್ಟಿಲ್ಲ ಅಂತ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟೊಂದು ಜನರು ಭರವಸೆ ಹಿಡ್ಕೊಂಡಿದ್ರು. ಈ ನಾಡಿನ ದಲಿತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನ, ಹಿಂದುಳಿದವರು ವಿಶ್ವಾಸ ಇಟ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಎಡಬಿಟ್ನಲ್ಲ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಮುಖ್ಯಮಂತ್ರಿಗಳು ಕಾಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ನಿಮ್ಮ ಬಳಿ ಎಲ್ಲ ದಾಖಲೆ ಇದೆಯಾ? ಅವರ ಆರೋಪಕ್ಕೆ ನೀವು ತಿರುಗೇಟು ಕೊಡೋದು ಅಂದರೆ ಎಷ್ಟಿದೆ ಎಷ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಸದನದ ಒಳಗಡೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಡದೇನೆ ಪಲಾಯನವಾದ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ನಿನ್ನೆ ನಾವು ಹೇಳಿದ್ದೇವೆ. ದಾಖಲೆ ಎಷ್ಟಿದೆ ಎಷ್ಟಿಲ್ಲ ತನಿಖೆ ಆಗಲಿ ಇಟ್ಸ್ ದ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅವರ್ ಡಿಮ್ಯಾಂಡ್ ಈಸ್ ಚೀಫ್ ಮಿನಿಸ್ಟರ್, ನೀವು ನಿಜವಾಗ್ಲೂ ಕೂಡ ನಿರಪರಾಧಿ ಅಂತ ಆಗಿದ್ದರೆ, ನೀವು ಪ್ರಾಮಾಣಿಕರೇ ಅಂತ ಆಗಿದೆ ಅನಿಸಿದ್ರೆ ತಮಗೆ ಈ ತನಿಖೆನ ಕಣ್ಮುಚ್ಕೊಂಡು ಕೊಡಿ ಸಿಬಿಐ ಇನ್ವೆಸ್ಟಿಗೇಷನ್ಗೆ. ಹೇಳ್ತಾ ಇರುವಂಥ ತನಿಖೆ ಮಾಡೋದಕ್ಕೂ ಪ್ರೈಮ್ ಆಫೀಸ್ ಇಲ್ದಿರುವಂಥ ಕೇಸ್ ಇದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ನೋಡಿ, ಇಷ್ಟು ಜನ ಸಾಮಾಜಿಕ RTI ಆ್ಯಕ್ಟಿವಿಸ್ಟ್ಗಳೇನಿದೆ, ಕಾರ್ಯಕರ್ತರು, ಈಗಾಗಲೇ ರಾಜ್ಯಪಾಲರ ಮುಂದೆ ದೂರು ಇದೆ, ಬೇರೆ ಬೇರೆ ಕಡೆ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಏನು ಸತ್ಯ ಇದೆ ಏನು ಸತ್ಯ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ರೀತಿ ನಮಗೆ ನೋಡ್ರಿ, ನಾನು ಪ್ರಾಮಾಣಿಕವಾಗಿ ನಾನು ರಾಜ್ಯದ ಅಧ್ಯಕ್ಷ ಅನ್ನೋದು ಬಿಟ್ಟು ನಾನು ಮಾತನಾಡ್ತೇನೆ. ಒಂದು ಮಾತನ್ನೇ ಸಂದರ್ಭ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ನಾವಿತ್ತು ಚರ್ಚೆ ಮಾಡ್ತಾ ಇಲ್ಲ. ಒಬ್ಬ ಜವಾಬ್ದಾರಿ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ಕರ್ತವ್ಯನೂ ಕೂಡ ಇದೆ. ತಪ್ಪಾದಂಥ ಸಂದರ್ಭದಲ್ಲಿ ಇವರಿಗೆ ಕಿವಿಣ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ದಲಿತರಿಗೆ, ಬಡವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ. ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ SCP TSP ವಿಚಾರ ಮತ್ತು ಗ್ಯಾರಂಟಿ ವಿಚಾರ ಸರ್. ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಬಂದಿರೋದಕ್ಕೆ ಅದು ಒಂದು ಕಾರಣ. ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ ಅಂದರೆ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿ ಆಶ್ವಾಸನೆ. ಈಗ ನೀವು ಮಾಡ್ತಾ ಇರುವಂಥ ಆರೋಪ ಅಂದರೆ ದಲಿತರ ದುಡ್ಡನ್ನು ಗ್ಯಾರಂಟಿಗಳಿಗೆ ಬಳಸ್ಕೋತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ನ ನಾಯಕರು, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಎಲ್ರಿಗೂ ಕೂಡ ಕೊಡ್ತಿದ್ದೀವಿ, ಅದರಲ್ಲಿ ದಲಿತ ಸಮಾಜಕ್ಕೂ ಕೂಡ ಇದೆ, ಹೀಗಾಗಿ ಅವ್ರ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ, ಇದರಲ್ಲಿ ಆರೋಪ ಏನಿದೆ, ತಪ್ಪೇನಿದೆ ಅಂತಿದ್ದಾರೆ. ನೋಡಿ, SCP TSP ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ, ಸರ್ವತೋನ್ಮುಖ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಎಲ್ಲ ಕಾರ್ಯಕ್ರಮಗಳಿಗೂ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅವಕಾಶ ಇಲ್ಲ. ಅದು ಆ ತಪ್ಪನ್ನು ಎಸಗಿದ್ದಾರೆ. ಇದನ್ನು ಸ್ವತಃ ನಾನು ಹೇಳ್ತಾ ಇಲ್ಲ, ಮಹದೇವಪ್ಪ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಕೌನ್ಸಿಲಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನೋ ವಿಚಾರಗಳನ್ನು ಶಾಸಕರ ಹತ್ರ ಹೇಳ್ಕೊಂಡಿದ್ದಾರೆ. ಇದು ಮೊದಲನೇದು. ಎರಡನೇದು, ಇವತ್ತು SCP TSP ಇವತ್ತು ನೀವೊಬ್ಬರು ಅಹಿಂದ ಅಂದ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ನಿಮ್ಮ ಲೀಡರ್ಶಿಪ್ ಇದ್ದಾಗ, ನೀವೇ ಮುಖ್ಯಮಂತ್ರಿಗಳಿದ್ದಾಗ ಯಾಕೆ ಅವಕಾಶ ಕೊಟ್ಟಿದ್ದೀರಿ? ಮತ್ತು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಬರೋದ್ರಿಂದಲೇ. ಈಗಾಗಲೇ KSRTCಗೆ 3,500 ಕೋಟಿ ಸಾಲ ಇಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಅದೇ ರೀತಿ ಪವರ್ ಕಂಪ್ನೀಸ್ಗಳಿಗೆ ಇವತ್ತು 2,500-3 ಸಾವಿರ ಕೋಟಿ ಕೊಡಬೇಕಾಗಿದೆ. KSRTC ಒಂದು ತಿಂಗಳಲ್ಲಿ ಇವರು ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ KSRTCನೂ ಕೂಡ ಬಾಗಿಲು ಮುಚ್ಚತಕ್ಕಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರದ ತೀರ್ಮಾನದಿಂದ ಒದಗಿ ಬಂದಿರತಕ್ಕಂಥದ್ದು. ಅದು ಒಂದು ಕಡೆ ಇರಲಿ. ಆದರೆ ನಮ್ಮ ಆರೋಪ ಇವತ್ತು ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಮೇಲೆ, ನೀವು ಇವತ್ತು SCP TSP 24,500 ಕೋಟಿಯನ್ನು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಡೈವರ್ಟ್ ಮಾಡಿ ನೀವು ತಪ್ಪಿಸ್ಕಿದ್ದೀರಿ. ಅದರಲ್ಲಿ ನೀವು ಲೂಟಿ ಹೊಡೆದಿರಿ ಅಂತ ಹೇಳ್ತಲ್ಲ. ಯಾಕೆಂದರೆ ನಾವಿವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾತ್ರ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಬಯಲಾಗಿದೆ. ಅದೇ ರೀತಿ ಬೇರೆ ಬೇರೆ ನಿಗಮದಲ್ಲೂ ಕೂಡ ಆಗಿದೆ, ಅದು ಬೇರೆ ಪ್ರಶ್ನೆ, ಅದನ್ನು ನಾನು ಮತ್ತೆ ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ಸಮುದಾಯಗಳಿಗೆ, ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು, ಈ ನಾಡಿನಲ್ಲಿರ್ತಕ್ಕಂಥ ಶೋಷಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಅಭ್ಯುದಯಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಬೇರೆ ಕಡೆ ಉಪಯೋಗಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಇದು ಸರಿನಾ? ಹಾಗಾದ್ರೆ ಮುಖ್ಯಮಂತ್ರಿಗಳಾಗಾದರೆ ಇದನ್ನೆಲ್ಲ ನೋಡ್ಕೊಂಡು ನಾವು ಕಣ್ಮುಚ್ಕೊಂಡು ಕುತ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ ನೀವು ಅಧಿಕಾರದಲ್ಲಿ ಇದ್ಕೊಂಡು? ಅಸಾಧ್ಯ ಅದು. ಫೈನಲಿ ಸರ್, ಈ ಮೂಡಾ ಪ್ರಕರಣ ಇರ್ಬೋದು, ವಾಲ್ಮೀಕಿ ಪ್ರಕರಣ ಇರ್ಬೋದು, ನೀವು ಯಾವ ರೀತಿ ನೈತಿಕವಾಗಿ ಇದನ್ನು ಪ್ರಶ್ನೆ ಮಾಡ್ತಿದ್ದೀರಾ, ಅದನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಇದನ್ನು ಜನರ ಮುಂದೆ ಪ್ರೂವ್ ಮಾಡುವ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಹೀಗಾಗಿ ವಿಲ್ ಇಟ್ ಗೋ ಟು ದ ಲಾಜಿಕಲ್ ಎಂಡ್? ಅವನ ತಾರ್ಕಿಕ ಅಂತ್ಯಕ್ಕೆ ಆ್ಯಸ್ ಎ ವಿಪಕ್ಷವಾಗಿ, ವಿಪಕ್ಷದ ನಾಯಕರಾಗಿ, ಅಧ್ಯಕ್ಷರಾಗಿ ತೊಗೊಂಡು ಹೋಗ್ತೀರಾ?
ಸದನದ ಹೊರಗಡೆ ಕಳೆದ 2 ತಿಂಗಳಿಂದ 3 ತಿಂಗಳು ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದೆ ಭಾರತೀಯ ಜನತಾ ಪಾರ್ಟಿ. ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಡಾದಲ್ಲಿರ್ಬೋದು. ಸದನದ ಒಳಗಡೆನೂ ಸಹ ನಾವು ಇದನ್ನು ನಿಲುವಳಿ ಸೂಚನೆ ಮೂಲಕ ಮಂಡಿಸಿದ್ದೇವೆ. ಕೆಲವು ಚರ್ಚೆನೂ ಕೂಡ ನಾವು ಮಾಡಿದ್ದೇವೆ. ಈಗ ಸದನ ಮುಗಿದಿದೆ, ರಾಜ್ಯದ ಜನರ ಮುಂದೆ ಹೋಗ್ತಾ ಇದ್ದೇವೆ. ಈ ಸರ್ಕಾರ ಮಾಡಿರ್ತಕ್ಕಂಥ 420 ಕೆಲಸವನ್ನು ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ಬೇರೆ ಬೇರೆ ಕಂಪ್ಲೇಂಟ್ಗಳು ಕೂಡ ರಿಜಿಸ್ಟರ್ ಫೈಲ್ ಆಗಿದ್ದಾವೆ. ನೋಡೋಣ, ಪೊಲಿಟಿಕಲಿ ಎಂಡ್ ಆಗುತ್ತೆ. ಪೊಲಿಟಿಕಲಿ ಎಂಡ್ ಅಲ್ಲ, ಲಾಜಿಕಲ್ ಎಂಡ್ ಹೋಗ್ತದೆ. ನಿಮ್ಗೆ ಏನೇ ಅನುಮಾನ ಬೇಡ ಪ್ರಮೋದ್ ಅವರೇ. ದ ಇಶ್ಯೂ ವಿಚ್ ಭಾರತೀಯ ಜನತಾ ಪಾರ್ಟಿ ಹ್ಯಾವ್ ರೈಸ್ಡ್, ರಾಜ್ಯದ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ರಾಜ್ಯದ ಜನರಿಗೆ, ಬಡವರಿಗೆ, ದಲಿತರಿಗೆ ಏನು ಅನ್ಯಾಯ ಆಗಿದೆ ಆ ವಿಚಾರವನ್ನು ನಾವು ಗಂಭೀರವಾಗಿ ಎತ್ಕೊಂಡಿದ್ದೇವೆ. ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.